ಹೆಡ್ ಕ್ವಾರ್ಟರ್ SP ಆಗಿದ್ರು ಅವರು. ಅವರ ಆಫೀಸಲ್ಲಿ ಕೂತ್ಕೊಂಡು ನನಗೆ ಇದೇ ಶಂಕರ್ ಬಿದ್ರಿ ಕಳಿಸಿದ ನಂತರ ಯಾರು IPS ಆಫೀಸರ್ಸ್ ಬರ್ತಾರೆ ಅಂತ ಕೇಳ್ಕೊಂಡು ಎಲ್ಲರಿಗೂ ಫೋನ್ ಮಾಡಿದ್ರು. ಇಡೀ ಸ್ಟೇಟಲ್ಲಿ ಎಲ್ಲೆಲ್ಲಿ ಒಬ್ಬರು ಕೂಡ ಬರಲಿಕ್ಕೆ ಒಪ್ಪಲಿಲ್ಲ. ದೊಡ್ಡ ದೊಡ್ಡ ರ್ಯಾಂಕಿನವರು ಒಪ್ಪಲಿಲ್ಲ. ಅವಾಗ ಒಬ್ಬೊಬ್ಬರು IPS ಆಫೀಸರ್ ಬಂದವರು ಅಂದರೆ ಮಧುಕರ್ ಶೆಟ್ಟಿ ಅವರು ಒಬ್ಬರು ಮಾತ್ರ. ಮಧುಕರ್ ಶೆಟ್ಟಿ ಅಂತ ಒಬ್ಬರು ಅವರು ಭಾರಿ ಆನೆಸ್ಟ್ ಆಫೀಸರು. ನಾವು ಜೊತೆಯಲ್ಲಿದ್ದವ, ನಾನು ಈಗಲೂ ನೆನಪಾಗ್ತದೆ. ಬರೀ ಚಾಪೆ ಹಾಕ್ಕೊಂಡು ಒಂದು ತಾಯಿದ್ದು ತಂದೆ ಫೋಟೋ ಇಟ್ಕೊಂಡು ಮಲಗೋ, ಅದೇನು ಬೆಡ್ ಕೂಡ ಹಾಕ್ತಿರ್ಲಿಲ್ಲ. ಭಾರಿ ಎಕ್ಸಸೈಸ್, ಭಾರಿ ಎಕ್ಸಸೈಸ್ ಮಾಡೋರು. ಅಲ್ಲಿ ಒಂದು 14 ಲ್ಯಾಂಡ್ ಮೈನ್ ಇಟ್ಕೊಂಡು ಅಲ್ಲಿ 3 ತಿಂಗಳಿಗೆ ಕಾಯ್ತಾರೆ ನೋಡಿ ಪೇಷಂಟ್ಸ್. ಪೊಲೀಸರಿಗೂ ಅವರಿಗೂ ನಮ್ಗೆ ಡಿಫರೆನ್ಸ್ ನೋಡಿ. ಪೊಲೀಸರು ಅಷ್ಟು ಪೇಷಂಟ್ಸ್ 3 ತಿಂಗಳು ಕಾಯುವಷ್ಟು, ಊಟ ನಿದ್ದೆ ಅಲ್ಲದೆ ಕಾಡಲ್ಲಿ ಕಾಯುವಷ್ಟು ಅಂತ ಅವನು ಎಷ್ಟು ಹಾರ್ಡ್ ವರ್ಕ್ ಮಾಡಿದಾನೆ, ಎಷ್ಟು ಪ್ಲ್ಯಾನ್ ಮಾಡಿದಾನೆ ನೋಡಿ. ಆ ಟೈಪ್ ಮಾಡಿ ಇದು 83ನೇ ವಿಷಯದ ಕಥೆ ಹೇಳೋದು ವೀರಪ್ಪನ ಪರಿಚಯ ಅಲ್ಲೇ ಆಗಿದ್ದು. ನನಗೆ ಚಿಕ್ಕಮಂಗ್ಳೂರಿನಲ್ಲಿದ್ದಾಗ ಈ ಶ್ರೀನಿವಾಸನ ಬಗ್ಗೆ ಭಾಳ ಪ್ರೀತಿ ಇತ್ತು. DF ಆಗಿದ್ರು ಅಲ್ಲಿ. ನಾವು ಒಟ್ಟಿಗೆ ಅವ್ರು ಎಷ್ಟು ಧೈರ್ಯವಂತ ಅಂದರೆ, ಒಂದು ಫಿಯೇಟ್ ಕಾರು ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ರಾತ್ರಿ ಇಡೀ ಎಲ್ಲ ತಿರುಗಾಡೋರು. ಪ್ರಮೋಷನ್ ಆದ ನಂತರ ವಿರಾಜಪೇಟೆ ಇನ್ಸ್ಪೆಕ್ಟರ್ ಆಗಿ ಹಾಕ್ತಾರೆ. ವಿರಾಜಪೇಟೆಯಲ್ಲಿ ಕೂಡ ಈ ವೀರಪ್ಪನ ಇದನ್ನಲ್ಲ, ವೀರಪ್ಪನದು ಫಸ್ಟ್ ಕೇಸ್ ನನಗೆ ಗೊತ್ತಾಗಿದೆ ಅಲ್ಲಿ, ಎಲ್ಲಿ ವಿರಾಜಪೇಟೆಯಲ್ಲಿ ಒಬ್ಬರು ಪೃಥ್ವಿ ಅಂತ ಒಂದು ಮರ್ಡರ್ ಆಗ್ತದೆ, ಫಾರೆಸ್ಟ್ ಗಾರ್ಡದ್ದು. ಅದು ಯಾಕೆ ಆಗ್ತದೆ ಅಂತಂದರೆ, ಆವಾಗ ಗುಂಡೂರಾವ್ CM ಕಾಲ. ಎಲ್ಲಿ ಹೋದ್ರೂ ಆನೆಗಳದ್ದು ಹತ್ಯೆ ಆಗ್ತಾ ಇರ್ತದೆ. ಅಸೆಂಬ್ಲಿಯಲ್ಲಿ ಗಲಾಟೆ ಆಗ್ತದೆ. ಪೇಪರಲ್ಲೆಲ್ಲ ಮೀಡಿಯಾದವರು ಕೂಡ ದೊಡ್ಡದು ಮಾಡಿದ್ರು, ಎಲ್ಲಿ ಹೋದರೂ ಆನೆ ಹೊಡಿತಾರೆ, ದಂತ ಇರೋಲ್ಲ, ದಂತ ಅಪಹರಣ ಆಗ್ತಾಯಿದೆ. ಆವಾಗ ಅವರು ನಮ್ಮ ಗೌರ್ಮೆಂಟಿಂದ ಈಗ ಗುಂಡೂರಾವ್ ಕಾಲದಲ್ಲಿ ಒಂದು ಆರ್ಡರ್ ಮಾಡ್ತಾರೆ. ಇದು ಪೊಲೀಸರು KSRP ಅವ್ರನ್ನ ಎಲ್ಲಿ ಬೇಕು ಎಲ್ಲ KSRPಯನ್ನು ಫಾರೆಸ್ಟ್ನವ್ರ ಜೊತೆಯಲ್ಲಿ ಸೇರಿಸಿಬಿಟ್ಟು ಕೂಮಿಂಗ್ ಮಾಡೋದು, ಎಲ್ಲಿದ್ದರೂ ಯಾರು ಪತ್ತೆ ಮಾಡಬೇಕು ಅಂತ ಹೇಳ್ಕೊಂಡು. ಅದು ವಿರಾಜಪೇಟೆ ಅಂತ ತಿತಿಮತಿ ಅಂತ ಫಾರೆಸ್ಟ್ ಇದೆ. ತಿತಿಮತಿ ಫಾರೆಸ್ಟಲ್ಲಿ ಫಾರೆಸ್ಟ್ ಗಾರ್ಡು ಮತ್ತು KSRP ಅವರು ವೆಪನ್ ಹಿಡ್ಕೊಂಡು ಕೂಮಿಂಗಿಗೆ ಹೋಗ್ತಾರೆ ಕಾಡಲ್ಲಿ. ಹೋಗೋಗಿ ಎಲ್ಲೇ ಟುಸ್ ಮಾತಾಡೋದು ಕೇಳ್ತದೆ ಇವನಿಗೆ, ಒಬ್ಬರಿಗೆ ಮುಂದೆ ಫಾರೆಸ್ಟ್ ಗಾರ್ಡ್ ಇದ್ದು ಲೀಡ್ ಮಾಡಬೇಕಲ್ಲ. ಅವನು ಅಲ್ಲಿ ಸೌಂಡ್ ಕೇಳ್ಕೊಂಡು ದಾರ್ರ ಅಂತ ಕೇಳ್ತಾನೆ. ಅಂದರೆ ಮಡಿಕೆ ಕೂರ್ಗ್ ಭಾಷೆಯಲ್ಲಿ ದಾರ್ರ ಅಂದರೆ ಯಾರದು ಅಂತ ಕೇಳ್ತಾನೆ. ಕೇಳಿದ ಕೂಡಲೇ ಅಲ್ಲಿ ಡಮಾರ್ ಅಂತ ಬರ್ತದೆ, ಅವ್ನು ಸಾಯಿಸ್ತಾನೆ. ಅಂದರೆ ಅಲ್ಲಿ ಗ್ಯಾಂಗ್ ಮಾತಾಡ್ತಿದ್ದು, ಇದು ಸೌಂಡ್ ಬರ್ತಾ ಇದ್ದದ್ದು ವೀರಪ್ಪನ ಗ್ಯಾಂಗ್ ಇದ್ದರು ಅಲ್ಲಿ. ಅವನು ಗೋಪಿನಾಥ ಊರಿದ್ದರು. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಫಸ್ಟ್ ಮರ್ಡರ್ ಫಾರೆಸ್ಟ್ ಗಾರ್ಡ್ ಮಾಡೋದು, ಗೌರ್ಮೆಂಟಿಗೆ ಕೈ ಹಾಕೋದು, ಗೌರ್ಮೆಂಟ್ ಆಫೀಸರ್ಸ್ಗೆ ಕೈ ಹಾಕೋದು. ಆವಾಗ ಅಲ್ಲಿಂದ ಶುರು ಮಾಡ್ತಾನೆ. ಅಲ್ಲಿಂದ ಆ ಕೇಸ್ ಮತ್ತೆ ಪತ್ತೆನೂ ಆಗುತ್ತೆ. ಪೂಜಾರ್ ಅಂತ ಒಬ್ಬರು DSP ಇರ್ತಾರೆ ಚಾಮರಾಜಪೇಟೆಯಲ್ಲಿ, ಅವರು ಸೇರಿಕೊಂಡು ಒಂದು 8 ಜನರು, ಅದರಲ್ಲಿ ವೀರಪ್ಪನ ಅಣ್ಣ ಕೂಸಮಾದ ಇರ್ತಾನೆ, ಅವರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೇವೆ. ಹಾಗೆ ನಮ್ಮದು ವೀರಪ್ಪನದು ಪರಿಚಯ ಆಗಿದ್ದು 1983 ಅಲ್ಲಿ ಕೂಡ ನಮಗೆ ಒಂದು CM ಗೋಲ್ಡ್ ಮೆಡಲ್ ಸಿಗುತ್ತೆ. ಬಿರ್ನಾಣಿ ಅಂತ ಫಾರೆಸ್ಟ್ ಇರುತ್ತೆ. ಬಿರ್ನಾಣಿ ಫಾರೆಸ್ಟಲ್ಲಿ ಈ ಜನ, ಅಲ್ಲಿ ಊರಿನ ಜನ ದನ ಮೇಯಿಸ್ಲಿಕ್ಕೆ ಹೋಗ್ತಾರೆ. ಒಬ್ಬ ದನ ಮೇಯಿಸಕ್ಕೆ ಹೋದವನಿಗೆ ಶಂಭು ಅಂತ ಅವನ ಸತ್ತಾದ ಸೀರುವುದು, ಅವನದು ಮರ್ಡರ್ ಆಗ್ತದೆ. ದನಗಳು ಯಾವುದೂ ಇರೋದಿಲ್ಲ. ಅದು ಹೇಗೆ ಆವಾಗ ಕಂಪ್ಲೇಂಟ್ ಬರುತ್ತೆ. ನಾವು ಹೋಗ್ತೇವೆ, ನಮ್ಮ ಸ್ಟಾಫ್ ಕರ್ಕೊಂಡು ಹೋಗ್ತೇವೆ. ನಾವು ಹೋಗಿ ಇಲ್ಲಿಂದ ಈ ಮರ್ಡರ್ ಆದ ನಂತರ ಕೇಸ್ ರಿಜಿಸ್ಟರ್ ಆಗುತ್ತೆ. ಶಂಭುಂದು ಅವನು ಮರ್ಡರ್ ಆದ ನಂತರ ನಾವು ಈ ಸ್ಪಾಟ್ ಎಲ್ಲಿ ಡೆತ್ ಆಯಿತು ಅಲ್ಲಿ ಹೋಗ್ತೇವೆ. ಹೋದಾಗ ಅಲ್ಲಿ ಇದ್ರದ್ದೆಲ್ಲ ಬೇಕಾದ ನಮ್ಮ ಪೊಲೀಸ್ ಪಂಚನಾಮ ಗಿಂಚನಾಮೆಲ್ಲ ಮಾಡಿಕೊಂಡು ನಾವು ಅಲ್ಲಿ ನಿಲ್ಲೋದಿಲ್ಲ, ವಾಪಸ್ ಬರೋದಿಲ್ಲ. ಇದು ಒಂದು ಗ್ಯಾಂಗ್ ಎಲ್ಲಿಂದ ಗ್ಯಾಂಗ್ ಹೊಡೆದಿರಬೇಕು ಅಂತ ಹೇಳಿ ಆ ಗ್ಯಾಂಗ್ ಹೋಗೋ ರಸ್ತೆ ನೋಡಿಕೊಂಡು ಕಾಲುದಾರಿ ಇಟ್ಕೊಂಡು ಹೋಗ್ತೇವೆ. ಒಂದು 27 ಕಿಲೋಮೀಟರ್ ನಡ್ಕೊಂಡು ಹೋಗ್ತೇವೆ ನಾವು. 27 ಅದು ಹೋಗಿ ಕೇರಳದಲ್ಲಿ ಒಂದು ಊರಿಗೆ ಬರ್ತದೆ. ಅದು ಬಾರ್ಡ್ರ್, ಅದು ಕೇರಳ. 27 ಕಿಲೋಮೀಟರ್ ನಡೀತೇವೆ. ಬೆಳಿಗ್ಗಿಂದ ಸಾಯಂಕಾಲ ತಂಗೆ ಹೋಗ್ತೇವೆ. ಅಲ್ಲಿ ಊರಿಗೆ ಹೋಗ್ತೇವೆ. ಊರಿಗೆ ಹೋಗಿ ಆವತ್ತೇ ಇಂದಿರಾ ಗಾಂಧಿದ್ದು ಹತ್ಯೆ ಆಗುತ್ತೆ. 84ನೇ ಇಸ್ವಿ, ಕರೆಕ್ಟ್ 83ಕ್ಕೆ ಪ್ರಮೋಷನ್ ಆಗುತ್ತೆ. 84ಕ್ಕೆ ಅಲ್ಲಿ ಹೋದಾಗ ಎಲ್ಲ ಆಳೋದು ಗೀಳೋದು ನಡೀತಾ ಇದೆ ಇದ್ರ ಬಗ್ಗೆ. ನಾವು ಈ ಕೇಸ್ ಪತ್ತೆ ಮಾಡೋಕ್ಕೆ ನಾವು ಅಲ್ಲಿ ಹೋಗಿ ಮುಟ್ಟಿದ್ದೇವೆ. ಅಲ್ಲಿ ಹೋಗಿ ಸ್ವಲ್ಪ ಈಗ ಇವತ್ತು ಹಿಂಗಿದೆ ಪರಿಸ್ಥಿತಿ ಅಂತ ಜನ ಅಂದರೂ ಕೂಡ ಕೆಲವು ಜನರು ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಸಹಾಯ ಮಾಡಿದರು. ಈ ಯಾರು ಇಲ್ಲಿ ಹತ್ಯೆ ಮಾಡಿಕೊಂಡು ದನ ಎಲ್ಲ ಹೊಡ್ಕೊಂಡು ಹೋಗಿ, ದನ ಇವನು ಸಂಬೂನ ಸಾಯಿಸಿ ದನ ಎಲ್ಲ ಹೊಡ್ಕೊಂಡು ಹೋಗಿದ್ರಲ್ಲ, ಅವ್ರದ್ದು ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ನಾವೆಲ್ಲ ಆರೋಪಿಗಳನ್ನೆಲ್ಲ ಇದು ಮಾಡಿ ಪತ್ತೆ ಮಾಡಿ ಅಲ್ಲಿ ಅರೆಸ್ಟ್ ಮಾಡ್ತೇವೆ. ಆ ಕೇಸ್ ಕನ್ವಿಕ್ಷನೂ ಆಗುತ್ತೆ. ಮತ್ತು ಅದರಲ್ಲೇ ನನಗೆ ಫಸ್ಟ್ CM ಗೋಲ್ಡ್ ಮೆಡಲ್ ಸಿಗುತ್ತೆ ಆ ಪ್ರಕರಣದಲ್ಲಿ ನಮಗೆ. ಶಂಭುನ ಅಲ್ಲಿ ಕೇರಳದಲ್ಲಿ ಕೇರಳ ಬಾರ್ಡ್ರಲ್ಲಿ ಆ ಪ್ರಕರಣ ಭಾಳ ಇಂಪಾರ್ಟೆಂಟ್ ಪ್ರಕರಣ ಆಗಿತ್ತು ಆವಾಗ. ಅದನ್ನು ಒಂದು 5-6 ಜನ ಇದ್ದರು. ಅವರು 6 ಜನ ಅಕ್ಯೂಸ್ಡ್, ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀವಿ. ದನ ಕಳ್ಳತನ ಮಾಡಿಸೋಕ್ಕೋಸ್ಕರ ಅಲ್ಲಿ ಕೇರಳ ಬಾರ್ಡ್ರಲ್ಲಿ ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ. ಅವರಿಗೆ ಎಲ್ಲರೂ ಒಬ್ಬನೇ ಬಿಡೋಲ್ಲ, ಅರೆಸ್ಟ್ ಮಾಡಲ್ಲ. ಶಿಕ್ಷೆ ಆದ ನಂತರ ಅವಾಗ K. ನಾರಾಯಣ್ ಸಾಹೇಬ್ರು ಅಂತ ಒಬ್ಬರು SP ಇದ್ದರು. ಅವರು ನಮಗೆ ರೆಕಮೆಂಡ್ ಮಾಡಿ CM ಗೋಲ್ಡ್ ಮೆಡಲ್ ಕೊಡ್ತಾರೆ ನಮಗೆ ಫಸ್ಟ್. ಮತ್ತೆ ಮಡಿಕೇರಿಯಲ್ಲಿ ವೀರಪ್ಪನ ಇಲ್ಲ, ಆನಂತರ ಅಲ್ಲಿ ಏನೂ ಇರಲಿಲ್ಲ. ಇದು 83ನೇ ವಿಷಯದ ಕಥೆ ಹೇಳೋದು ವೀರಪ್ಪನ ಪರಿಚಯ ಅಲ್ಲೇ ಆಗಿದ್ದು. ನಂತರ ನಾವು ಅಲ್ಲಿ ಹೋಗೋದು ಅಂತಂದರೆ 93 ಅಂದರೆ 83 10 ವರ್ಷ ನಂತರ. 10 ವರ್ಷ ಗ್ಯಾಪ್ನಲ್ಲಿ ಏನೇನೋ ಇನ್ಸಿಡೆಂಟ್ ಆಗಿರ್ತದೆ ವೀರಪ್ಪಂದು. ಜಗನ್ನಾಥ್ ದಿನೇಶ್ ಒಂದು ಹೊಗೇನಕಲ್ ಇನ್ಸಿಡೆಂಟ್, ರಾಮಲಿಂಗ ಕೊಲೆ ಆಗಿರ್ತದೆ, ಆಯಿತಾ.
ನಂತರ ಶ್ರೀನಿವಾಸಂದು ಕರೆಸಿ ಡಿ ಎಫ್ ಒ ಶ್ರೀನಿವಾಸ್ ರುಂಡ ಕಡ್ದಿರ್ತಾನೆ. ವೀರಪ್ಪನ್ ಹೋಗೋತ್ತಿಗೆ ಯಾವ ಸ್ಟೇಷನ್ ಅಲ್ಲಿ ಇರ್ತೀರಾ? ನಾನು ಉಪ್ಪಾರಪೇಟೆ ಸ್ಟೇಷನ್ಗೆ ಇರ್ತೇನೆ. ಅಲ್ಲಿಂದ ನಾನು ವಿರಾಜಪೇಟೆಯಿಂದ ನಾನು ಚಿಕ್ಕಮಗಳೂರು ಬರ್ತೇನೆ. ಚಿಕ್ಕಮಗಳೂರು ಬಂದು 86, 87, 90 ತನಕ ಅಲ್ಲಿ ಇರ್ತೇನೆ. 90ಗೆ ನಾನು ಇದಕ್ಕೆ CID ಬರ್ತೇನೆ ಬೆಂಗಳೂರಿಗೆ. ಬೆಂಗಳೂರು CIDಯಿಂದ ಮತ್ತೆ ನನಗೆ ಚಿಕ್ಕಪೇಟೆಗೆ ಪೋಸ್ಟಿಂಗ್ ಆಗುತ್ತೆ. ಅದು 91, 92, 93ಗೆ ನಾನು ಇದಕ್ಕೆ ಬರ್ತೇನೆ, ಉಪ್ಪಾರಪೇಟೆಗೆ ಬರ್ತೇನೆ. ಆ ಸಂದರ್ಭದಲ್ಲಿ ಶಂಕರ ಬಿದರಿ ನೇತೃತ್ವದಲ್ಲಿ ಈ ಟೀಮ್ ಇದಾಗುತ್ತೆ, ವೀರಪ್ಪನ್ ಇದಕ್ಕೆ ಕಾರ್ಯಾಚರಣೆಗೆ ಹೋಗುತ್ತೆ. ನನಗೆ ಚಿಕ್ಕಮಗಳೂರಿನಲ್ಲಿದ್ದಾಗ ಈ ಶ್ರೀನಿವಾಸನ ಬಗ್ಗೆ ಭಾಳ ಪ್ರೀತಿ ಇತ್ತು. DF ಆಗಿದ್ರು ಅಲ್ಲಿ. ನಾವು ಒಟ್ಟಿಗೆ ಅವ್ರು ಎಷ್ಟು ಧೈರ್ಯವಂತ ಅಂದರೆ, ಒಂದು ಫಿಯೇಟ್ ಕಾರು ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ರಾತ್ರಿ ಇಡೀ ಎಲ್ಲ ತಿರುಗಾಡೋರು. ನಾನು ಆ ಸಂದರ್ಭದಲ್ಲಿ ಒಂದು 18-19 ಕಾರು ಸ್ಯಾಂಡಲ್ವುಡ್ ಕಾರ್ ಹಿಡಿದಿದ್ದೆ. ಆ ಕಾರ್ ಹಿಡಿದು ತುಂಬ ಅವ್ರಿಗೆ DF ಅವರು ಭಾಳ ರೆಕಮೆಂಡ್ ಮಾಡಿ ನನಗೆ ಸೆಕೆಂಡ್ CM ಗೋಲ್ಡ್ ಮೆಡಲ್ ಅದಕ್ಕೆ ಬಂದಿತ್ತು. ಸ್ಯಾಂಡಲ್ವುಡ್ ಎಲ್ಲ ಹಿಡಿದ್ರಲ್ಲಿ ಅದಕ್ಕೆ ಸೆಕೆಂಡ್ ಗೋಲ್ಡ್ ಮೆಡಲ್ ನನ್ನ ಜೊತೆಯಲ್ಲಿ ಒಂದು 7 ಜನರಿಗೆ ಬಂದಿತ್ತು. ಬೆಟ್ಟಕ್ಕೆ ನಾವು 93 ಇಲ್ಲಿ ಉಪ್ಪಾರಪೇಟೆಯಲ್ಲಿ ಇದ್ವಲ್ಲ, ಆವಾಗ ಪಾಲಾರ್ ಇನ್ಸಿಡೆಂಟ್ ಆಗುತ್ತೆ. ಅದಕ್ಕಿಂತ ಮೊದಲು ಶ್ರೀನಿವಾಸ್ ಇನ್ಸಿಡೆಂಟ್ ಆಗುತ್ತೆ. ಮೀನಿಯಂ ಇನ್ಸಿಡೆಂಟ್ ಅಂತ ಶಕೀಲು ಮತ್ತು ಹರಿಕೃಷ್ಣ ಅವ್ರದ್ದು ಕೊಲೆ ಆಗ್ತದೆ. ರಾಮಾಪುರ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆಗಿರ್ತದೆ. ಅಲ್ಲಿ ಸುಮಾರು ಪೊಲೀಸು ಸಾಯಿಸಿ ಅಲ್ಲಿ ಬಂದೂಕು ತೊಗೊಂಡೋಗಿರ್ತಾನೆ. ನಂತರ ಹೀಗೆ ಇಂಥದ್ದು ಹಲವಾರು ಇನ್ಸಿಡೆಂಟ್ ಆಗಿರ್ತದೆ. ಪಾಲಾರ್ ಇನ್ಸಿಡೆಂಟ್ ಆಯ್ತಲ್ಲ, ಪಾಲಾರ್ ಇನ್ಸಿಡೆಂಟ್ ಆಗುತ್ತೆ. ರಾಂಬಾ ಗೋಪಾಲಕೃಷ್ಣ ನೋಡಿ, ರಾಂಬಾ ಗೋಪಾಲಕೃಷ್ಣ ಅವನ ಮೇಲೆ ಭಾಳ ಸಿಟ್ಟಿತ್ತು ಇವನಿಗೆ. ಅವ್ನು ಭಾಳ ಜೋರಾಗಿ ಓಡಾಡ್ತಿದ್ದಲ್ಲ. ಒಂದು ಬೋರ್ಡ್ ಹಾಕ್ತಾನೆ, ತಾಕತ್ತಿದ್ರೆ ಬಾ ನೀನು ಅಂತ ಹೇಳ್ಕೊಂಡು. ಕೊಳತೂರಲ್ಲಿ ಒಂದು ಕೆಂಪು ಅಕ್ಷರದಲ್ಲಿ ಬಟ್ಟೆಯಲ್ಲಿ ಬರೆದು ಒಂದು ಬೋರ್ಡ್ ಹಾಕ್ತಾನೆ, ನಿನ್ನ ಅಷ್ಟು ದೊಡ್ಡ ಗಂಡಸಾದ್ರು ಬಾ ಅಂತ ಹೇಳ್ಕೊಂಡು ಚಾಲೆಂಜ್ ಮಾಡ್ತಾನೆ. ನಮ್ಮವ್ರು ಕೂಡ ಅಷ್ಟು ಆ ಚಾಲೆಂಜ್ ಹಾಕಿದ ಕೂಡಲೇ ಅದನ್ನು ವಿಚಾರ ಮಾಡದೆ, ಸ್ವಲ್ಪ ಪ್ರಿವೆಂಟಿವ್ ಮೆಥಡ್ ತೊಗೊಳ್ಳೋದೆ, ನಾನಿಂಥ ಬೂದ್ಮಲೆಯಲ್ಲಿ ಇದ್ದೇನೆ ಬಾ ಅಂತ ಹೇಳ್ಕೊಂಡು ಕರೆದಾಗ ಇವರೆಲ್ಲ ಹೋಗ್ತಾರೆ. ಅವನು ಅದಕ್ಕಿಂತ ಮೊದಲೇ ಅಲ್ಲಿ ಒಂದು 14 ಲ್ಯಾಂಡ್ ಮೈನ್ ಇಟ್ಕೊಂಡು ಅಲ್ಲಿ 3 ತಿಂಗಳಿಗೆ ಕಾಯ್ತಾರೆ ನೋಡಿ ಪೇಷನ್ಸ್. ಪೊಲೀಸರಿಗೂ ಅವರಿಗೂ ನಮ್ಗೆ ಡಿಫರೆನ್ಸ್ ನೋಡಿ. ಪೊಲೀಸರು ಅಷ್ಟು ಪೇಷನ್ಸ್ 3 ತಿಂಗಳು ಕಾಯುವಷ್ಟು, ಊಟ ನಿದ್ದೆ ಅಲ್ಲದೆ ಕಾಡಲ್ಲಿ ಕಾಯುವಷ್ಟು ಅಂತ ಅವನು ಎಷ್ಟು ಹಾರ್ಡ್ ವರ್ಕ್ ಮಾಡಿದಾನೆ, ಎಷ್ಟು ಪ್ಲ್ಯಾನ್ ಮಾಡಿದಾನೆ ನೋಡಿ. ಆ ಟೈಪ್ ಮಾಡಿ 3ನೇ ತಿಂಗಳಿಗೆ ಬೋರ್ಡ್ ಹಾಕಿದ ಕಾರಣ ಇವರೆಲ್ಲ ಹೋಗ್ತಾರೆ. ಬಾಂಬ್ ಬ್ಲಾಸ್ಟ್ ಆಗುತ್ತೆ, 20-22 ಜನ ಸಾಯ್ತಾರೆ. ಅದ್ರ ನಂತರ ಆವಾಗ ವೀರಪ್ಪ ಮೊಯ್ಲಿ ಅವರು CM ಆಗಿರ್ತಾರೆ. ಅಲ್ಲಿ ಜಯಲಲಿತಾ ಇರ್ತಾರೆ. ನಮ್ಮ ಮಡಿಯಾಳ್ ಸಾಹೇಬರು ಇಂಟೆಲಿಜೆನ್ಸ್ IG ಆಗಿರ್ತಾರೆ. ಅವರೇ ಇನ್ಫಾರ್ಮ್ ಇದು ಕೊಡ್ತಾರೆ, ಸಲಹೆ ಕೊಡ್ತಾರೆ IG ಅವರು. ಇದನ್ನು ಜಾಯಿಂಟ್ ಆಗಿ ತಮಿಳುನಾಡು ಮತ್ತು ಕರ್ನಾಟಕದವ್ರು ಸೇರಿದರೆ ಮಾತ್ರ ಇದನ್ನು ಯಾವುದಾದ್ರೂ ಒಂದು ಎಂಡ್ಗೆ ಕರ್ಕೊಂಡು ಹೋಗ್ಬೋದು. ಜಾಯಿಂಟ್ ಟಾಸ್ಕ್ ಫೋರ್ಸ್ ಮಾಡಲೇಬೇಕು ಅಂತ ಹೇಳ್ಕೊಂಡು ಅವ್ರು ಹೇಳಿದ ಕಾರಣ ಅಲ್ಲಿ ಜಾಯಿಂಟ್ ಟಾಸ್ಕ್ ಫೋರ್ಸು ಮಾಡ್ತಾರೆ. ಮಾಡಿದ ಕೂಡಲೇ ಅಲ್ಲಿಂದ ತಮಿಳ್ನಾಡಿನ ದೇವರಾಮ್ ಅಂತ ಇರ್ತಾರೆ, ಅರೋರಾ ಅಂತ SP ಇರ್ತಾರೆ, ಸಂಜಯ್ ಅರೋರಾ ಅಂತ SP ಆ ಕಡೆಯಿಂದ. ಮತ್ತು ಅಲ್ಲಿ ಬೇರೆ ಅಶೋಕ್ ಕುಮಾರ್ ಅಂತ ಅಲ್ಲಿ ಒಬ್ಬರು, ಮತ್ತು ಕಣ್ಣನ್ ಅಂತ ಒಬ್ಬರು, ಹೀಗೆ ಹಲವಾರು ಆಫೀಸರ್ಸು ಅಲ್ಲಿ ತಮಿಳ್ನಾಡಿನಲ್ಲಿ ಅಲ್ಲಿಂದ ಕೆಲವು ಆಫೀಸರ್ಸ್ ಇರ್ತಾರೆ. ನಮ್ಮಲ್ಲಿ ಶಂಕರ ಬಿದರಿನ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡ್ತಾರೆ. ಶಂಕರ ಬಿದರಿ ಅವರು ಆವಾಗ ನಮಗೆ ಕರೀತಾರೆ, ಅಶೋಕ್ ಕುಮಾರ್ಗೆ, ನನಗೆ, ಸೌದಾಗರ್ಗೆ ಎಲ್ಲ ಕರೆದು ನೀವು ಬರಬೇಕಪ್ಪ ಅಂತ ಹೇಳಿದ್ರು. ನಮಗೂ ಕೆಲವು ಜನ ತಪ್ಪಿಸ್ಲಿಕ್ಕೆ ನೋಡಿದ್ರು, ಕೆಲವು ಜನ ಬರಲಿಲ್ಲ, ರಜೆ ಮೇಲೆ ಹೋದರು. ಅದು ಕೆಲವು ನಾವೆಲ್ಲ ಹೋದು. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಉಪ್ಪಾರಪೇಟೆಯಲ್ಲಿದ್ದೆ ಅವಾಗ. ಭಾಳ ತೊಂದರೆ ಎಲ್ಲರ ಮನೆಯಲ್ಲಿ, ನನ್ನ ಒಬ್ಬರ ಮನೆಯಲ್ಲಿ ಅಂತಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಆವಾಗ ಸಿಚುವೇಶನ್ ವೀರಪ್ಪಂದು ಅಂದರೆ ಅಷ್ಟು ಭಯಾನಕ ವಾತಾವರಣ ಇತ್ತು. ಯುದ್ಧ, ಒಂದು SPನೇ ಸಾಯಿಸಿದ್ದಾನೆ, ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿ ಸಾಯಿಸಿದ್ದಾನೆ, 4-5 ಸಬ್ ಇನ್ಸ್ಪೆಕ್ಟರ್ ಸಾಯಿಸಿದ್ದಾನೆ, ಆ ಕಡೆ DF ಸಾಯಿಸಿದ್ದಾನೆ, ಇಲ್ಲಿಂದ 22 ಜನ ಸಾಯಿಸಿದ್ದಾನೆ, ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದ್ದಾನೆ. ಇಂಥದ್ದು ಭಾಳಷ್ಟು ಒಂದು 100 ಜನ ಇದಾಗಿದೆ. ಈ ಒಂದು 100-120 ಜನ 120 ಜನರದ್ದು ಗ್ಯಾಂಗ್ ಇತ್ತು. ಆಗ ಹೋಗಲಿಕ್ಕೆ ನಮ್ಮ ಮನೆಯಲ್ಲೂ ಕೂಡ ಭಾಳ ಇದು ಮಾಡಿದ್ರು. ಮಕ್ಕಳು ಚಿಕ್ಕವರು, ಮೇಲಾಧಿಕಾರಿಗೆ ಒಳ್ಳೆ ಭರವಸೆ ಇತ್ತು. ನಾನು ಟ್ರೈ ಮಾಡಿದೆ. ನಾವು SNS ಮೂರ್ತಿ ಹತ್ರ ಹೋದೆ, ಸರ್ ಹಿಂಗೆ ಹಾಕಿದ್ದಾರೆ, ವೈ ಹೋಗ್ಲಿಕ್ಕೆ ಮನಸ್ಸಿಲ್ವಾ, ಯು ಆರ್ ಆಲ್ಸೋ ಕೀಪಿಂಗ್ ಚೇಂಜ್, ಯು ಆರ್ ಚೇಂಜಿಂಗ್ ಯುವರ್ ಸೆಲ್ಫ್ ಅಂತ ಏನೋ ಒಂದು ಮಾತು. ಇಲ್ಲ ಸರ್, ಐ ವಿಲ್ ಗೋ ಅಂತ ಅಂದ. ಹೆಡ್ ಕ್ವಾರ್ಟರ್ SP ಆಗಿದ್ರು ಅವರು. ಅವರ ಆಫೀಸಲ್ಲಿ ಕೂತ್ಕೊಂಡು ನನಗೆ ಇದೇ ಶಂಕರ ಬಿದರಿ ಕಳಿಸಿದ ನಂತರ ಯಾರು IPS ಆಫೀಸರ್ಸ್ಗಳು ಬರ್ತಾರೆ ಅಂತ ಕೇಳ್ಕೊಂಡು ಎಲ್ಲರಿಗೂ ಫೋನ್ ಮಾಡಿದ್ರು. ಇಡೀ ಸ್ಟೇಟಲ್ಲಿ ಎಲ್ಲೆಲ್ಲಿ ಒಬ್ಬರು ಕೂಡ ಬರಲಿಕ್ಕೆ ಒಪ್ಪಲಿಲ್ಲ. ದೊಡ್ಡ ರ್ಯಾಂಕ್ನವರು ಒಪ್ಪಲಿಲ್ಲ. ಅವಾಗ ಒಬ್ಬೊಬ್ಬರು IPS ಆಫೀಸರ್ ಬಂದವರು ಅಂದರೆ ಮಧುಕರ್ ಶೆಟ್ಟಿ ಅವರು ಒಬ್ಬರು ಮಾತ್ರ. ಮಧುಕರ್ ಶೆಟ್ಟಿ ಅಂತ ಒಬ್ಬರು SP ತೀರಿ ಹೋದರು. ಅದ್ಭುತ ಆಫೀಸರು, ಭಾರಿ ಆನೆಸ್ಟ್ ಆಫೀಸರು. ನಾವು ಜೊತೆಯಲ್ಲಿದ್ದವ, ನಾನು ಈಗಲೂ ನೆನಪಾಗ್ತದೆ. ಬರೀ ಚಾಪೆ ಹಾಕ್ಕೊಂಡು ಒಂದು ತಾಯಿದ್ದು ತಂದೆ ಫೋಟೋ ಇಟ್ಕೊಂಡು ಮಲಗೋ, ಅದೇನು ಬೆಡ್ ಕೂಡ ಹಾಕ್ತಿರಲಿಲ್ಲ. ಬಹಳ ಒಂದು ಗಾಂಧಿ ಇದ್ದಂಗೆ ಮನುಷ್ಯ. ಭಾರಿ ಎಕ್ಸಸೈಸು, ಭಾರಿ ಎಕ್ಸಸೈಸ್ ಮಾಡೋರು. ಎಕ್ಸಲೆಂಟ್ ಆಫೀಸ್. ನಿಜವಾಗಿ ಅವರು ಫ್ಯಾಮಿಲಿ ನನಗೆ ಗೊತ್ತಿತ್ತು. ಅವ್ರ ಮನೆಗೆ ಹೋಗ್ತಿದ್ದೆ. ರಘುರಾಮ್ ಶೆಟ್ಟರು ಅವರು ಕೂಡ, ಅವರೆಲ್ಲ ಪೇಪರ್ ಇತ್ತು, ಮುಂಗಾರು ಪೇಪರು. ಮತ್ತು ಅವರೆಲ್ಲ ಆ ಒಂದು ನಿಯತ್ತು, ಧರ್ಮ ಮತ್ತು ಒಂದು ಗೌರವ, ಅದೆಲ್ಲ ಅಮೋಘವಾದ. ಅದು ಒಂದು ಹಣಕ್ಕೆ ಮತ್ತೊಂದಕ್ಕೆ ಆಸೆ ಪಡೋರಲ್ಲ.
ಅವ್ರನ್ನೆಲ್ಲ ಎಷ್ಟು ಹೇಳಿದ್ರು ಕಡಿಮೆ. ಬಹಳ ಒಂದು ಒಳ್ಳೆಯ ಗೌರವ ಇಟ್ಕೊಂಡು ಒಂದು ಸ್ವಾಭಿಮಾನ ಇಟ್ಕೊಂಡು ಜೀವನ ಮಾಡಿದಂಥ ವ್ಯಕ್ತಿಗಳು ಇವರು. ಅದರ ಡಬಲ್ ಟ್ರಿಬಲ್ ಇದ್ರು ಹಂಗೆ ಮಗ ಮಧುಕರ್ ಶೆಟ್ರು ಅಂಥ ಆಫೀಸರ್ಸ್ ಬಹಳ ಕಡಿಮೆ ನಮ್ಮ ಇದರಲ್ಲಿ. ಅವನು ನಿಜವಾಗಿ ಎಷ್ಟು ನೆನೆಸಿದ್ರು ಸಾಲದು. ಈಗ ಅವ್ರದ್ದು ಎಲ್ಲ ಜನ ಅವ್ರ ಕೈ ಕೆಲಸ ಮಾಡಿದವರು ಎಲ್ಲರೂ ನೆನೆಸ್ತಾರೆ. ಆಗದಂತೆ SP ಇದ್ದಾನೆ ಅವನು. ಈಗಲೂ ಅವ್ರ ಹೆಸರಿನಲ್ಲಿ ಏನೇನೋ ಕೆಲಸ ಮಾಡ್ತಾಯಿದ್ದಾನೆ. ಮಧುಕರ್ ಶೆಟ್ಟಿರ್ದು ಒಂದು ಹೆಸರಿನಲ್ಲಿ ಒಂದು ಇದು ಮಾಡಿ NGO ಮಾಡಿ ಏನೋ ಮಾಡ್ತಾಯಿದ್ದಾರೆ. ಅಷ್ಟೇ ಹ್ಯುಮ್ಯಾನಿಟಿ ಕನ್ಸಿಡ್ರೇಷನ್. ಅವ್ರು ಚಿಕ್ಕಮಗಳೂರಲ್ಲಿದ್ದರು ಸ್ವಲ್ಪ ದಿವಸ.